ಪತ್ರಕರ್ತ ಮಲ್ಲಿಕಾರ್ಜುನ್ ಪಗಡೆ ವಿರುದ್ಧ ಸುಳ್ಳು ಪ್ರಕರಣ ಹಿಂಪಡೆಯಲು ಸಂಘದಿಂದ ಆಗ್ರಹ. ಪ್ರಕರಣಗಳು ಹಿಂಪಡೆಯಲು ವಿವಿಧ ಸಂಘಗಳಿಂದ ಆಗ್ರಹ. ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡೆ. ಹೌದು, ಪ್ರಾಮಾಣಿಕ ಪತ್ರಕರ್ತರ ವಿರುದ್ಧ ದಾಖಲಿಸಿರುವ ಸುಳ್ಳು ಪ್ರಕರಣಗಳನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ಆಗ್ರಹಿಸಿದೆ. ತಾಲೂಕಿನ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಜೇವರ್ಗಿ ತಾಲೂಕು ಘಟಕದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಮನವಿಯಲ್ಲಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಮತ್ತು ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡೆಯವರು ಸಾರ್ವಜನಿಕರ ಹಣದಿಂದ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿನ ಅಕ್ರಮಗಳನ್ನು ದಾಖಲೆ ಆಧಾರಗಳೊಂದಿಗೆ ಬೆಳಕಿಗೆ ತಂದಿರುವುದು ತಿಳಿಸಲಾಗಿದೆ. ವಿಶೇಷವಾಗಿ ರಸ್ತೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕೆಲವು ಗುತ್ತಿಗೆದಾರರು ಕಳಪೆ ಗುಣಮಟ್ಟದ ಕೆಲಸ ಮಾಡುತ್ತಿರುವುದು ಹಾಗೂ ಕಾಮಗಾರಿಗಳ ಪ್ರಮಾಣ ಕಡಿಮೆ ಮಾಡಿರುವುದು ಅವರ ವರದಿಗಳ ಮೂಲಕ ಬಹಿರಂಗವಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ಅಕ್ರಮಗಳು ಬಂದಿರುವುದು ಶ್ಲಾಘನೀಯವಾಗಿದೆ ಎಂದು ಸಂಘ ತಿಳಿಸಿದೆ. ಆದರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕೆಲ ಗುತ್ತಿಗೆದಾರರು ಮತ್ತು ಸಂಬಂಧಿತ ವ್ಯಕ್ತಿಗಳು ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಲು ಉದ್ದೇಶಪೂರ್ವಕವಾಗಿ ಪ್ರಧಾನ ಸಂಪಾದಕರ ವಿರುದ್ಧ ಸುಳ್ಳು ಎಫ್ಐಆರ್ಗಳನ್ನು ದಾಖಲಿಸಿರುವುದು ಖಂಡನೀಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಲ್ಯಾಣ ಜ್ಯೋತಿಯ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ ಏನು ಪ್ರಕರಣ ದಾಖಲಾಗಿರುತ್ತದೆ. ನಾನು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಈ ಒಂದು ಕ್ರಮವನ್ನು ಕಡಾಖಂಡಿತವಾಗಿ ಖಂಡಿಸ್ತೇನೆ. ಯಾಕಂತ ಅಂತಂದರೆ ಪತ್ರಿಕೆ ಅಂತದ್ದು ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ಏನಾದರೂ ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ನಿರ್ಭಯವಾಗಿ ಏನಪ್ಪ ಅಂದರೆ ಅದನ್ನು ಜನರಿಗೆ ತೋರಿಸಿದಂಥದ್ದಾಗಲಿ ಆ ಒಂದು ಕ್ರಮವನ್ನು ನಮ್ಮ ಪತ್ರಿಕಾರಂಗ ಮಾಡುತ್ತದೆ. ಅಂಥ ಒಂದು ಕ್ರಮಕ್ಕೆ ಹತ್ತಿಕ್ಕುವಂಥ ಕೆಲಸ ಈ ಒಂದು ಪ್ರಕರಣದಿಂದ ನಮ್ಮ ಏನು ಸಂಪಾದಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತದೆ. ಒಂದು ಕಾಮಗಾರಿಯ ಬಗ್ಗೆ, ಈಗ ಅದು ರೋಡ್ ಕಾಮಗಾರಿ ಬಗ್ಗೆ ಅವರು ಕಳಪೆ ಕಾಮಗಾರಿ ಆಗಿದ್ದಾಗ ಅಂತ ಹೇಳಿ ಅವರು ಸುದ್ದಿ ಮಾಡಿದ್ದಾರೆ. ಆ ಒಂದು ಸುದ್ದಿಗೆ ಅವರ ಗುತ್ತಿಗೆದಾರ ಏನಪ್ಪ ಅಂತಂದರೆ ಪ್ರಕರಣ ದಾಖಲೆ ಮಾಡ್ತಾರೆ ಅಂತಂದರೆ ಇದು ತಾವು ಏನಪ್ಪ ಅಂತಂದ್ರೆ ತಾವು ಒಳ್ಳೆ ಕಾಮಗಾರಿ ಮಾಡಿದರೆ ನೀವು ಅದು ದಾಖಲೆ ಸಮೇತ ತೋರಿಸಬೇಕು. ಯಾರು ಧ್ವನಿ ಎತ್ತುವರ ವಿರುದ್ಧ ನೀವು ಈ ರೀತಿ ಬಲಪ್ರಯೋಗ ಮಾಡಿ ಧ್ವನಿಯನ್ನು ಹತ್ತಿಕ್ಕಂಥ ಒಂದು ಕ್ರಮ ಏನಪ್ಪ ಅಂತಂದರೆ ಇದು ಸಂವಿಧಾನ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಖಂಡನಾರ್ಹ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಸಿದ್ದನಗೌಡ ಬಿರದಾರ್, ಸಾಮಾಜಿಕ ಹೋರಾಟಗಾರ ಮತ್ತು ಜಯ ಕರ್ನಾಟಕ ತಾಲೂಕು ವಕ್ತಾರ. ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಸಂಪಾದಕರ ಮೇಲೆ ತಾವೇನು FIR ಮಾಡಿದ್ದೀರಿ, ಅದು FIR ರದ್ದುಪಡಿಸಬೇಕು. ಯಾಕಂತಂದರೆ ಇವತ್ತು ಈ ದೇಶದಲ್ಲಿ ಒಂದು ಪತ್ರಕರ್ತರ ಒಂದು ನಿಜವಾದ ಒಂದು ಸುದ್ದಿ ಯಾವುದಾದ್ರೂ ಸುದ್ದಿ ಮಾಡ್ತಾರಪ್ಪ ಅಂತಂದರೆ ಅದು ಪತ್ರಕರ್ತರು ಅಂತಕ್ಕಂಥ ಮಾತನ್ನು ಈ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ತಾವೇನು ಇವತ್ತು ಗುಲ್ಬರ್ಗ ಜಿಲ್ಲೆಯವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರೇ ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಪತ್ರಿಕೆಯವರು ಇದ್ದಿದ್ದಿಲ್ಲಪ್ಪ ಅಂತಂದರೆ ಇಡೀ ನಮ್ಮ ದೇಶದಲ್ಲಿ ಏನೇನು ಆಗ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ತಾವು ಸಂವಿಧಾನದ ಅಡಿಯಲ್ಲಿ ಇದ್ದೀರಿ, ಸಂವಿಧಾನದ ಅಡಿಯಲ್ಲಿ ತಾವು ಕೂಡ ತಮ್ಮ ತಂದೆಯವರು ಕೂಡ ಇದ್ದಿದ್ದಾರೆ. ದಯವಿಟ್ಟು ಮಲ್ಲಿಕಾರ್ಜುನ್ ಪಗಡೆಯವರ ಮೇಲೆ ಏನು ತಾವೇನು FIR ದಾಖಲೆ ಮಾಡಿದ್ದೀರಿ ಆ ದಾಖಲೆಯನ್ನು ಹಿಂಪಡೆಯಬೇಕು. ಒಂದು ವೇಳೆ ತಾವೇನಾದರೂ ಹಿಂಪಡೆಯದೆ ಹೋದಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಾರರು, ಎಲ್ಲ ರೈತ ಪರ ಸಂಘಟನೆಗಾರರು, ದಲಿತ ಪರ ಸಂಘಟನೆಗಾರರು ಜೊತೆಗೂಡಿ ಇಡೀ ಕರ್ನಾಟಕವನ್ನು ಬಂದ್ ಮಾಡಬೇಕಾಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಮತ್ತು ಆಗ್ರಹನೂ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರದೋ ಒಂದು ಕುಮ್ಮಕ್ಕಿನ ಮಾತಿನಿಂದ
ಒಬ್ಬ ಪತ್ರಕರ್ತರ ಮೇಲೆ ತಾವು ಹಿರಿಯ ಶಾಸಕರು, ತಾವು ಒಬ್ಬರ ಮೇಲೆ ಒಬ್ಬ ಮಲ್ಲಿಕಾರ್ಜುನ ಪಗಡೆ ಅನ್ನೋರ ಮೇಲೆ ತಾವೇನು FIR ದಾಖಲೆ ಮಾಡಿಸಿದ್ದಾರೆ ನಿಮ್ಮ ಪೊಲೀಸ್ ಸಿಬ್ಬಂದಿಯವರು, ಕೂಡಲೇ ಏನದ ತಾವು ಹಿಂಪಡೆಯಬೇಕು. ಒಂದು ವೇಳೆ ತಾವೇನಾದರೂ ಹಿಂಪಡೆಯದೆ ಹೋದರೆ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯನ್ನು ಬಂದ್ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಭೀಮಾಶಂಕರ್, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರು, ಜೇವರ್ಗಿ. ಕಲ್ಯಾಣ ಕರ್ನಾಟಕದ ಸಂಪಾದಕರ ಮೇಲೆ ಯಾವ ಒಂದು ಗುತ್ತಿಗೆದಾರ ಪ್ರಕರಣ ದಾಖಲಿಸಿದ್ದಾನೋ ಆ ಪ್ರಕರಣವನ್ನು ಶೀಘ್ರವೇ ಈ ಒಂದು ರಾಜ್ಯ ಸರ್ಕಾರ, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಗೃಹ ಮಂತ್ರಿಗಳಾದ ಮಾನ್ಯ ಪ್ರಿಯಾಂಕ ಖರ್ಗೆಯವರು ಈ ಒಂದು ಪ್ರಕರಣವನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಕಾರಣ ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿದಿನ ನೋಡಿದರೆ ನಾವು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಎಂದು ದಿನಾಲೂ ಅದೇ ಪತ್ರಿಕೆ ಮತ್ತು ಅದೇ TV ಚಾನಲ್ಗಳಲ್ಲಿ ಹೇಳಿಕೆ ಕೊಡ್ತಾ ಯಾವ ಒಂದು ದಕ್ಷಿಣ ಕ್ಷೇತ್ರದ ಕಲಬುರಗಿಯ ಮಾನ್ಯ ಅಲ್ಲಂಪುರ ಪಾಟೀಲ್ ಅವರ ಅನುದಾನದಲ್ಲಿ ಆದಂಥ ಒಂದು ಬೇಲೂರು ಎಂಬ ಹಳ್ಳಿಯ ಕಾಮಗಾರಿಯ ಕುರಿತು ವರದಿ ಮಾಡಿದರೆ ಅಲ್ಲಿರ್ತಕ್ಕಂಥ ಯಾವ ಗುತ್ತಿಗೆದಾರ ಅದು ಶಾಸಕರ ಕುಮ್ಮಕ್ಕಿನಿಂದ ಮಾಡಿರುವಂಥದ್ದೆಂದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕಾಗಿ ಮಾನ್ಯ ಈ ರಾಜ್ಯದ ಗೃಹ ಮಂತ್ರಿಗಳು ತಮ್ಮ ಊರಿನಲ್ಲೇ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತನಿಗೆ ಅನ್ಯಾಯವಾಗ್ತಾ ಇದೆ, ಇದು ತಮಗೆ ಕಾಣಲಿಲ್ಲವೋ? ಎಲ್ಲಿಯೋ ಇರ್ತಕ್ಕಂಥ ಈ ದೇಶದ ಅದ್ಯಾವುದೋ ಸಂಘಟನೆ ನಮ್ಗೆ ಗೊತ್ತಿಲ್ಲ, ಕೇವಲ RSS ಅಂತ ದಿನಾನು ಹೇಳಿಕೆ ಕೊಡಬೇಡಿ. ಕಲಬುರಗಿ ಜಿಲ್ಲೆಯಾದಂಥ ಮಲ್ಲಿಕಾರ್ಜುನ ಪಗಡೆಯವರ ಬಗ್ಗೆ ತಾವು ಮಾತನಾಡಿ, ಒಂದು ವೇಳೆ ತಾವು ಮಾತನಾಡದೇ ಹೋದರೆ ಮುಂದೆ ಪತ್ರಕರ್ತರು ನಿರ್ಭಯವಾಗಿ ವರದಿ ಮಾಡುವ ಒಂದು ಯಾವುದೇ ಪತ್ರಕರ್ತರು ವರದಿ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ ಕಾರಣ ಮಾನ್ಯ ಗೃಹ ಮಂತ್ರಿಗಳು ತಕ್ಷಣವೇ, ನಾವು ಯಾಕೆ ಗೃಹ ಮಂತ್ರಿ ಒತ್ತಾಯಪೂರ್ವಕ ಹೇಳ್ತೀವಿ ಅಂದರೆ, ನೀವು ಒಬ್ಬ ಭಾರತ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಆ ನಂಬಿಕೆಯನ್ನು 4ನೇ ಅಂಗವಾದ ಪತ್ರಿಕಾ ರಂಗವನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಒಬ್ಬ ಗೃಹ ಮಂತ್ರಿ ತಮ್ಮದಾಗಿದೆ. ಆದ ಕಾರಣ ಕೂಡಲೇ ತಾವು ಈ ಒಂದು ಪ್ರಕರಣ ರದ್ದು ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಕಲಬುರಗಿ ಬಂದ್ ಕರೆ ಕೊಡುವ ನಿಟ್ಟಿನಲ್ಲಿ ಆ ಒಂದು ಮಲ್ಲಿಕಾರ್ಜುನ ಪಗಡೆ ಅವರಿಗೆ ಬೆಂಬಲ ವ್ಯಕ್ತಪಡಿಸುವಂತೆ ಹೇಳುತ್ತೇನೆ. ಪರಮೇಶ್ವರ ನಾಯಕ್ ಬಿರಾಳ್, ತಾಲೂಕು ಅಧ್ಯಕ್ಷರು, ವೀರ ಕನ್ನಡಿಗರ ಸೇನೆ, ಜೇವರ್ಗಿ. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಮಲ್ಲಿಕಾರ್ಜುನ ಪಗಡೆಯವರ ವಿರುದ್ಧ FIR ದಾಖಲಾಗಿದೆ. ಈ ದಾಖಲಾಗಿರುವುದು ಒಂದು ಖಂಡನೀಯ ವಿಷಯ. ಇಂಥ ಹಲವಾರು ಭ್ರಷ್ಟಾಚಾರದ ಕಾಮಗಾರಿಗಳನ್ನು ಬಯಲಿಗೆಳೆದಂಥ ಮಲ್ಲಿಕಾರ್ಜುನ ಪಗಡೆಯವರ ಮೇಲೆ ಈ ರೀತಿ FIR ಆಗಿರುವುದು ಪತ್ರಕರ್ತರ ಆತ್ಮಸ್ಥೈರ್ಯವನ್ನು ಸ್ಥಗಿಸುವಂಥ ಕೆಲಸವಾಗಿದೆ. ಕಲ್ಯಾಣ ಕರ್ನಾಟಕ ಪತ್ರಕರ್ತ ನಿರತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಪಗಡೆ ಅವರಿಗೆ ಸುಳ್ಳು ಒಂದು FIRನ ದಾಖಲು ಮಾಡಿ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಕಾಂಟ್ರಾಕ್ಟರ್ಗಳಾಗಿರ್ಬೋದು, MLAಗಳು, ಈ ಥರ ರಾಜಕಾರಣಿಗಳು ಒಬ್ಬ ಹೋರಾಟಗಾರರಿಗೆ ಮತ್ತು ಪತ್ರಕರ್ತರಿಗೆ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು. ಒಂದು ವೇಳೆ ಇದೇ ನೀವು ಮುಂದುವರಿಸಿದರೆ ನಮ್ಮ ರೈತ ಸಂಘದ ವತಿಯಿಂದ ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಪ್ರತಿಭಟನೆಗೆ ಇಳಿಬೇಕಾಗುತ್ತೆ. ಅದರಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಈಗ ದಾಖಲು ಮಾಡಿದಂಥ FIRನ ರದ್ದು ಮಾಡಿ ಕೂಡಲೇ ಆ ಕ್ಷೇತ್ರದ MLA ಆದಂಥ ಅಲ್ಲಂಪುರ ಪಾಟೀಲ್ ಅವರು ಮಲ್ಲಿಕಾರ್ಜುನ ಪಗಡೆ ಅವರಿಗೆ ಕ್ಷಮೆ ಕೇಳಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೂ ನಾವು ಆಗ್ರಹಿಸ್ತೇವೆ. ಪತ್ರಕರ್ತ ಪಗಡೆಯವರ ಮೇಲಿನ ಪ್ರಕರಣವನ್ನ ತಕ್ಷಣ ಹಿಂಪಡೆಯಬೇಕು. ಜೊತೆಗೆ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಅತಿ ಶೀಘ್ರದಲ್ಲಿ ಹೋರಾಟ ಆರಂಭಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಪಾದಕರಾದಂಥ ಮಲ್ಲಿಕಾರ್ಜುನ ಪಗಡೆಯವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಪ್ರಕರಣವನ್ನು ಹಿಂಪಡೆಯಬೇಕು. ಏಕೆಂದರೆ ಕಳಪೆ ಕಾಮಗಾರಿಕೆ ನಡೆಸಿದ ಗುತ್ತಿಗೆದಾರರ ಸಂಬಂಧಿತ ಅಧಿಕಾರಿಗಳಿಂದ ತನಿಖೆ ಮಾಡಬೇಕು. ಅದೇ ರೀತಿಯಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಈ ರಾಜ್ಯದಲ್ಲಿ ಪ್ರಾಮಾಣಿಕ ಪತ್ರಕರ್ತರು ನಿಷ್ಪಕ್ಷವಾಗಿ ಸುದ್ದಿ ವರದಿ ಮಾಡಬೇಕಾದ್ರೆ ಒಂದು
ಒಂದು ಎಫರ್ ಹಾಕೋದ್ರ ಮುಖಾಂತರ ಭಯದ ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ. ಅಂಥದಕ್ಕೆ ಕಡಿವಾಣ ಹಾಕಬೇಕು. ಆ ರೀತಿಯಾಗಿ ಇವತ್ತು ಅಂದರೆ ಜವರ್ಗಿ ಪತ್ರಕರ್ತರ ಸಂಘ ಮತ್ತು ಕಲ್ಯಾಣ ಕಾರ್ಮಿಕ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಚಂದ್ರಶೇಖರ್ ಗೌಡ ಮಾಲಿ ಪಾಟೀಲ್ ಅವರ ಒಂದು ಮತ್ತು ನೇತೃತ್ವದಲ್ಲಿ ಮತ್ತು ಸುರೇಶ್ ಹಿರೇಮಠ್ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ಸ್ಥಾಪನೆ ಹಾಗೂ ಮರೆಯಪ್ಪ ಬೇಗರ್ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ತಾಲೂಕು ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ನೇತೃತ್ವದಲ್ಲಿ ಇಂದು ತಹಶೀಲ್ದಾರರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಿದ್ದೇವೆ. ಕಾರಣ ಇಷ್ಟೇ, ಈ ಪತ್ರಕರ್ತರು ನಿಷ್ಪಕ್ಷವಾಗಿ ಯಾವುದೇ ಆಮಿಷಗಳಿಲ್ಲದೆ ವರದಿ ಮತ್ತು ಸುದ್ದಿ ಮಾಡ್ತಿದ್ದಾರೆ. ಅಂಥ ಸುದ್ದಿ ಮಾಡ್ತಕ್ಕಂಥ ಪತ್ರಕರ್ತರ ಮೇಲೆ ವಿನಾಕಾರಣ ಏನಂದರೆ ಗುತ್ತಿಗೆದಾರರಂದರೆ ಸುಳ್ಳು ಕೇಸು ಹಾಕೋದ್ರ ಮುಖಾಂತರ ಪತ್ರಕರ್ತರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಂಥದಕ್ಕೆ ನಾವು ಹೆದರುವ ಮಾತೇ ಇಲ್ಲ. ಯಾಕಂದರೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತ ತನ್ನ ವೃತ್ತಿಯಲ್ಲಿ ಎಷ್ಟೇ ಕಷ್ಟ ಕಾದ್ಕೊಂಡಿದ್ದರೂ ಕೂಡ ಸತ್ಯದ ಒಂದು ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವ್ರದ್ದೇನೋ ವೈಯಕ್ತಿಕ ಏನಿರಲ್ಲ, ಜನರಿಗೆ ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ಒಂದು ಕಳಪೆ ಕಾಮಗಾರಿಕೆ ಮಾಡಬೇಡ್ರಿ, ಒಂದು ಗುಣಮಟ್ಟದವಾದ ಒಂದು ಪಾರದರ್ಶಕತೆ ಆದಂಥ ಕಾಮಗಾರಿ ಮಾಡಬೇಕಂತ ಹೇಳಿ ಸುದ್ದಿ ಮಾಡಿದಂಥ ಪತ್ರಕರ್ತರ ಮೇಲೆ ಎಫ್ಐಆರ್ ದಾಖಲಿಸುವುದು ಖಂಡನೀಯ. ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಏನಂದರೆ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಮಲ್ಲಿಕಾರ್ಜುನ ಪಗಡೆ ಅವರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಅನ್ನು ರದ್ದುಪಡಿಸಬೇಕು ಮತ್ತು ಪತ್ರಕರ್ತರಿಗೆ ಏನಂದರೆ ರಕ್ಷಣೆ ನೀಡಬೇಕಂತ ಈ ಮನವಿಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಮರೆಪ್ಪ ಬೇಗಾರ್, ಕಲ್ಯಾಣ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಸುರೇಶ್ ಹಿರೇಮಠ, ಸಂಪಾದಕ ಚಂದ್ರಶೇಖರ್ ಪಾಟೀಲ್ ಹಾಗೂ ಸಂಘದ ಸದಸ್ಯರಾದ ಸಿದ್ದಲಿಂಗ ಪೂಜಾರಿ, ಲಕ್ಷ್ಮಣ್ ಪವಾರ್, ಮುತ್ತು ಭೋವಿ, ಚನ್ನು ಜೇರಟಗಿ, ಭೀಮಾಶಂಕರ್ ಇಜೇರಿ, ರವಿ ತಳವಾರ್, ಸಾಗರ್ ನಲೋಗಿ, ರವಿಕುಮಾರ್ ಬೀರನಹಳ್ಳಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.